ನಮಸ್ಕಾರ. ನೋಡಿ, ಈ ಪಾರ್ಟಿಷನ್ ಡೀಡು ರಿಜಿಸ್ಟರ್ ಆಗಲೇಬೇಕಾ? ಅಥವಾ ರಿಜಿಸ್ಟರ್ ಆಗದೇ ಇರುವಂಥ ಪಾರ್ಟಿಷನ್ ಡೀಡು ಅಥವಾ ಪಾಲ್ಪಾರಿಕತ್ತು ಸಿಂಧು ಆಗುತ್ತಾ ಕಾನೂನಿನ ಪ್ರಕಾರ? ಕೇವಲ ರಿಜಿಸ್ಟರ್ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಒಂದು ಪಾರ್ಟಿಷನ್ನು ಸಿಂಧು ಆಗಲ್ಲ ಅಂತ ಏನಾದರೂ ರೂಲ್ ಇದೆಯಾ? ಹಳೆಯ ಕಾಲದ ಪಾಲುಪಟ್ಟಿಗಳಿಗೆ ಬೆಲೆ ಇದೆಯಾ? ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಕ್ಕುತ್ತೆ. ಈ ಇನ್ಫಾರ್ಮೇಷನ್ ನಾನು ಡಿರೈವ್ ಮಾಡ್ತಾ ಇರೋದು ಪಿ ಅಂಜನಪ್ಪ ವರ್ಸಸ್ MP ನಂಜುಂಡಪ್ಪ ಮತ್ತು ತುಳಸಿಧರ ವರ್ಸಸ್ ನಾರಾಯಣಪ್ಪ, ಈ ಎರಡು ಕೇಸ್ಗಳ ಒಂದು ಸಾರಾಂಶನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಥರ ಹೇಳೋದು ನನ್ನ ಉದ್ದೇಶ. ಹಾಗಾಗಿ ನಾನಿಲ್ಲಿ ಸೆಕ್ಷನ್ಗಳನ್ನು ಮತ್ತು ಲೀಗಲ್ ಥೀಸಿಸ್ಗಳನ್ನು ಮತ್ತು ಡಾಕ್ಟ್ರಿನ್ಗಳನ್ನ ಇವ್ಯಾವೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಈ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಸಾಮಾನ್ಯವಾಗಿ ಒಂದು ಆಸ್ತಿ ವಿಭಜನೆ ಆಗಬೇಕು ಅಂದಾಗ ನಮಗೆ ನೆನಪಾಗೋದೇನು ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡು. ಆದರೆ ಹಳ್ಳಿಗಳಲ್ಲಿ ಅಥವಾ ಹಳೆ ಕಾಲದಲ್ಲಿ ಒಂದು ಬಿಳಿ ಹಾಳೆ ಮೇಲೆ ಬರ್ಕೊಂಡ್ಬಿಡ್ತಾ ಇದ್ರು. ಅಣ್ಣ ತಮ್ಮಂದರು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಬರ್ಕೊಂಡ್ಬಿಡ್ತಾ ಇದ್ರು ಒಂದು ಬಿಳಿ ಹಾಳೆನಲ್ಲಿ. ಒಂದು ಪಂಚಾಯತಿಗೆ ಒಂದು 4 ಜನ ಕೂರಿಸ್ಕೊಳ್ಳೋರು ಆ ಬರ್ದಿರೋದನ್ನು ಓದಿ ಹೇಳಿ ಅಲ್ಲೇ ಒಂದು ಸಿಗ್ನೇಚರ್ ಹಾಕ್ಕೊಂಡು ಅದನ್ನೇ ಒಂದು ಪಾರ್ಟಿಷನ್ ಡೀಡ್ ಥರ ಮಾಡ್ಕೊಂಡ್ಬಿಟ್ಟಿರ್ತಿದ್ರು. ಆದರೆ ಲೀಗಲಿ ಇದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ತಾ ಇರಲಿಲ್ಲ. ಅಲ್ಲಿ ಅವರವರಲ್ಲೇ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋರು. ಆದರೆ ನೋಡಿ, ರಿಜಿಸ್ಟ್ರೇಷನ್ ಆಕ್ಟ್ ಸೆಕ್ಷನ್ 17 ಪ್ರಕಾರ ನೀವು ಪ್ರಾಪರ್ಟಿಯನ್ನು ಕನ್ವೆ ಮಾಡಬೇಕು ಅಂತ ಅಂದಾಗ ಅಥವಾ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ಅದು ನೋಂದಣಿ ಆಗಲೇಬೇಕು, ರಿಜಿಸ್ಟರ್ ಆಗಲೇಬೇಕು. ನೀವು ಆ ಪ್ರಾಪರ್ಟಿನ ಯಾವುದೋ ಒಂದು ಪ್ರಾಪರ್ಟಿಯನ್ನು ಸೇಲ್ ಡೀಡ್ ಮೂಲಕವಾಗಿ ಟ್ರಾನ್ಸ್ಫರ್ ಮಾಡಿ, ಗಿಫ್ಟ್ ಡೀಡ್ ಮೂಲಕವಾಗಿ ಟ್ರಾನ್ಸ್ಫರ್ ಮಾಡಿ, ಅಥವಾ ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಮತ್ತೊಬ್ಬನಿಗೆ ಟ್ರಾನ್ಸ್ಫರ್ ಮಾಡಿ. ಆದರೆ ಆ ಥರದ ಒಂದು ದಾಖಲೆಗಳು ನೋಂದಣಿ ಆಗಿರಲೇಬೇಕು ರಿಜಿಸ್ಟ್ರೇಷನ್ ಆಕ್ಟ್ ಸೆಕ್ಷನ್ 17 ಪ್ರಕಾರ. ಆದರೆ ಈ ಹಳೆಯ ಕಾಲದಲ್ಲಿ ಮಾಡ್ಕೊಂಡಿರುವಂಥ ಅನ್ರಿಜಿಸ್ಟರ್ಡ್ ಪೇಪರ್ ಇದೆಯಲ್ಲ, ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಪೇಪರ್ ಅಂತ ಏನು ಕರಿತೀವಲ್ಲ, ಅದನ್ನು ನಮ್ಮ ಸುಪ್ರೀಂ ಕೋರ್ಟು ಎತ್ತಿ ಹಿಡಿದಿದೆ. ಹೌದು, ಈ ಒಂದು ಅಂಜನಪ್ಪ ವರ್ಸಸ್ MP ನಂಜುಂಡಪ್ಪ ಅನ್ನೋ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು, ಟ್ರಯಲ್ ಕೋರ್ಟು ಮತ್ತು ಹೈಕೋರ್ಟ್ನ ತೀರ್ಪುಗಳನ್ನು ರದ್ದುಗೊಳಿಸಿ ಕೆಲವೊಂದು ಮುಖ್ಯವಾಗಿರುವಂಥ ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಅದರಲ್ಲಿ 2 ಮೇನ್ ಪಾಯಿಂಟ್ನ ನಾವು ಗಮನಿಸಬೇಕು. ಒಂದು ಕೊಲಾಟ್ರಲ್ ಪರ್ಪಸ್ ಅಂತ ಹೇಳ್ತೀವಿ. ನೋಡಿ, ಮುಂಚೆ ರಿಜಿಸ್ಟರ್ ಮಾಡ್ಕೊಳ್ದಲೇ ಒಂದು ಪಾರ್ಟಿಷನ್ ಡೀಡ್ ಮಾಡ್ಕೊಂಡ್ಬಿಟ್ರಿ, ನೀವು ಪಾಲ್ಪಾರಿಕತ್ತು ಮಾಡ್ಕೊಂಡ್ಬಿಟ್ರಿ. ಆಮೇಲೆ ಅದೇ ರೀತಿ ಆ ಒಂದು ಪಾರ್ಟಿಷನ್ ಡೀಡ್ ಏನು ಮಾಡ್ಕೊಂಡಿದ್ದೀರಲ್ಲ, ಆ ಪಾರ್ಟಿಷನ್ ಡೀಡ್ಗೆ ಬದ್ಧವಾಗಿ ಪ್ರಾಪರ್ಟಿನ ಡಿವೈಡ್ ಮಾಡ್ಕೊಂಡಿದ್ದೀರಾ. ಅಂದರೆ ಫಾರ್ ಎಕ್ಸಾಂಪಲ್, ಈಗ 2 ಅಣ್ಣ ತಮ್ಮಂದಿರಿದ್ರು, 4 ಎಕರೆನ ಪಾರ್ಟಿಷನ್ ಮಾಡಿಕೊಂಡ್ರು. ಆ ಪಾರ್ಟಿಷನ್ ಡೀಡು ರಿಜಿಸ್ಟರ್ ಅಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ ಅದು. ಆಗ 2 ಎಕರೆ ಇಬ್ರಿಗೂ ಬಂದಿದೆ, ಪೇಪರ್ನಲ್ಲಿ ಬರ್ಕೊಂಡಿದ್ದಾರೆ ಅದನ್ನು. ಆ 2 ಎಕರೆಗೆ RTC ಅಂದರೆ ಪಾಣಿನೂ ಸಹ ಅವರವ್ರ ಹೆಸರಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಉಳುಮೆ ಸಹ ಅವರೇ ಮಾಡ್ತಾ ಇದ್ದಾರೆ. 16 ವರ್ಷಗಳ ಕಾಲ ಈ ಪಾರ್ಟಿಷನ್ ಡೀಡ್ ಪ್ರಕಾರನೇ ನಡವಳಿಕೆ ಮಾಡಿಕೊಂಡು ಆ ಭೂಮಿನ ಅನುಭವಿಸ್ತಾ ಬಂದ್ಬಿಟ್ಟಿದ್ದಾರೆ. ಈಗ ಒಂದು 30-40 ವರ್ಷ ಆದಮೇಲೆ ಬಂದು ಕೇಸ್ ಹಾಕ್ಕೊಂಡು, ಆಗ ಈ ಹಿಂದೆ ಮಾಡಿದಂಥ ಪಾರ್ಟಿಷನ್ ಡೀಡು ರಿಜಿಸ್ಟರ್ ಆಗಿಲ್ಲ ಅಂತೇಳಿ ಈ ಕೇಸ್ ಹಾಕ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ ನಮ್ಮ ಸುಪ್ರೀಂ ಕೋರ್ಟು. ಒಂದು, ಅವ್ರು ನಡವಳಿಕೆ ಮಾಡ್ಕೊಳ್ಳೋದನ್ನು ಕನ್ಸಿಡರ್ ಮಾಡುತ್ತೆ. ಮತ್ತೊಂದು, ಈ 30 ವರ್ಷ ಹಳೆ ದಾಖಲಾತಿಗಳವು ಅವು ಜೆನ್ಯೂನ್ ಆಗಿದ್ದಾವೆ, ಅವನ್ನ ನಂಬಬೇಕು ಅನ್ನೋ ಒಂದು ಅಭಿಪ್ರಾಯನ ಪಡುತ್ತೆ. ಅದೇ ನಮ್ಮ ಎವಿಡೆನ್ಸ್ ಆ್ಯಕ್ಟಲ್ಲೇ ಸಹ ಇದನ್ನು ಕ್ಲಿಯರ್ ಆಗಿ ಹೇಳಿದೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 19 ಇದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ನಮ್ಮ ಕಾನೂನು. ಯಾವುದೇ ದಾಖಲೆಗಳು 30 ವರ್ಷಕ್ಕಿಂತ ಹಳೇದಾಗಿದ್ದರೆ ಆ ದಾಖಲೆಗಳು ಮಾನ್ಯವಾಗಿರ್ತವೆ ಅಂತೇಳಿ ಕನ್ಸಿಡರ್ ಮಾಡಿ ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ರೂ ಸಹ ಅದು ಸಿಂಧುಗೊಳಿಸಿದೆ, ಮತ್ತು ಈ ಹಿಂದೆ ಮಾಡ್ಕೊಂಡಿದ್ದಂಥ ಪಾರ್ಟಿಷನ್ನ ಸಿಂಧು ಮಾಡಿದೆ. ನೋಡಿ, ಈ ರೀತಿ ಪಾರ್ಟಿಷನ್ ಡೀಡು ರಿಜಿಸ್ಟರ್ ಆಗಲೇಬೇಕು ಅಂತ ಇದ್ರೂ ಸಹ ಆ ಪಾರ್ಟಿಷನ್ ಅಂತೆ ನೀವು ನಡವಳಿಕೆ ಮಾಡಿಕೊಂಡಿದ್ದು 30 ವರ್ಷಕ್ಕಿಂತ ಹಳೇದಾಗಿದ್ದರೆ ನಿಮ್ಮ ಪಾರ್ಟಿಷನ್ ಡೀಡು, ಅದಕ್ಕೆ ನಮ್ಮ ಕಾನೂನು ವ್ಯಾಲ್ಯೂ ಕೊಟ್ಟು ಅದನ್ನು ಸಿಂಧು ಮಾಡಿದೆ. ನೋಡಿ, ಇನ್ನೊಂದು ಹಳೆ ಕೇಸ್ ಇದೆ, 1976 ಕಾಳೆ ವರ್ಸಸ್ ಅದರ್ಸ್ ವರ್ಸಸ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಕನ್ಸಾಲ್ಟೇಷನ್ ಅಂತೇಳಿ. ತುಂಬ ಹಳೆ ಕೇಸು, ಆದರೆ ಇವತ್ತಿಗೂ ಸಹ ತುಂಬ ಮಾನ್ಯವಾಗಿರುವಂಥ ಕೇಸ್ ಇದು. ಇಲ್ಲಿ ಕೋರ್ಟು ಕುಟುಂಬದ ಶಾಂತಿಗೋಸ್ಕರ ಅಥವಾ ಒಂದು ಅರೇಂಜ್ಮೆಂಟಿಗೋಸ್ಕರ ಮಾಡ್ಕೊಂಡಂಥ ಒಪ್ಪಂದವನ್ನು ಈ ಒಂದು ಟೆಕ್ನಿಕಲ್ ಕಾರಣಗಳಿಂದ ಮತ್ತು ತಾಂತ್ರಿಕ ಕಾರಣಗಳಿಂದ, ಅಂದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರದ್ದು ಮಾಡಬಾರ್ದು ಅನ್ನೋ ಒಂದು ಅಭಿಪ್ರಾಯನ ಪಟ್ಟಿದೆ ಈ ಕೇಸ್ನಲ್ಲಿ. ನೋಡಿ, ಈ ರೀತಿ ಕೆಲವೊಂದು ಬಾರಿ ನಮ್ಮ ಕೋರ್ಟ್ಗಳು ಆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿಲ್ಲದೆ ಇದ್ರು, ಆ ಒಂದು ಪಾರ್ಟಿಷನ್ನು ಅಥವಾ ಪಾಲ್ಪಾರ್ಕತ್ತು
ರಿಜಿಸ್ಟ್ರೇಷನ್ ಆಗಿಲ್ಲದೆ ಇದ್ರೂ ಸಹ ಅಂಥ ದಾಖಲೆಗಳಿಗೆ ಮಾನ್ಯತೆ ಕೊಟ್ಟಿದೆ ನಮ್ಮ ಕಾನೂನು. ಹಾಗಾಗಿ ಈ ರೀತಿ ಒಂದು ಕೇಸು ನಿಮ್ಮಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ನೀವು ಈ ಕೇಸ್ ಲಾಗಳನ್ನ ಉಪಯೋಗಿಸಿ ನಿಮ್ಮ ಲೋವರ್ ಕೋರ್ಟಲ್ಲಿ ಪ್ರೊಜೆಕ್ಟ್ ಮಾಡ್ಬೋದು. ಆದರೆ ಕಾನೂನು ಪ್ರಕ್ರಿಯೆಗಳನ್ನ ಸರಿಯಾಗಿ ಅನುಸರಿಸಬೇಕಾಗತ್ತೆ ನೀವು ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ, ಈ ಒಂದು ಕೇಸ್ನಲ್ಲಿ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟ್ಗಳನ್ನ ನೋಡ್ಬಿಟ್ಟು ಈ ರೀತಿ ಜಡ್ಜ್ಮೆಂಟ್ ಬಂದಿದೆ. ಹಾಗಂತ ಇವತ್ತಿನ ದಿನದ ಮಟ್ಟಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಲ್ಲೇ ಪಾರ್ಟಿಷನ್ ಮಾಡ್ಕೊಳ್ಳೋ ಆಗಿಲ್ಲ, ಅಥವಾ ಈ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಇರುವಂಥ ಪಾರ್ಟಿಷನ್ ಡೀಡ್ ಮೂಲಕ ಬಂದಿರುವಂಥ ಪ್ರಾಪರ್ಟಿಗಳನ್ನ ಕೊಂಡ್ಕೊಡೋ ಆಗಿಲ್ಲ. ಜನರಲ್ ರೂಲ್ ಏನು ಅಂತ ಹೇಳಿದ್ರೆ, ಒಂದು ಪ್ರಾಪರ್ಟಿ ಕನ್ವೆ ಆಗ್ತಾ ಇದೆ ಅಂದರೆ ಅಥವಾ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ರಿಜಿಸ್ಟ್ರೇಷನ್ ಆಗಿರಲೇಬೇಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಮತ್ತು ಇದೊಂದು ಯಾವುದೋ ಒಂದು ಕೇಸ್ ಲಾ ಬಂದ್ಬಿಟ್ಟಿದೆ ಅಂತ ಹೇಳಿ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ತಗೊಂಡು ಅದನ್ನು ಕೊಂಡ್ಕೊಂಡಿರ ನೀವು. ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡಬಾರ್ದು ನೀವು. ಇದೊಂದು ಹಳೆ ನಾನು ಹೇಳಿದ್ನೆಲ್ಲ 2 ಅಂಶಗಳನ್ನ ಇಟ್ಕೊಳ್ಳುತ್ತೆ ಸುಪ್ರೀಂ ಕೋರ್ಟ್. 30 ವರ್ಷಕ್ಕಿಂತ ಹಳೆ ಡಾಕ್ಯುಮೆಂಟ್ ಇದು ಒಂದು. ಎರಡನೇದು, ಆ ಒಂದು ಪಾರ್ಟಿಷನ್ ಆಗಿರೋದನ್ನ ಎಲ್ಲರೂ ಒಪ್ಕೊಂಡು ಅದೇ ರೀತಿ ನಡವಳಿಕೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲಾನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಅಡ್ವೊಕೇಟ್ ನಿಜವಾಗ್ಲೂ ಒಂದು ದೊಡ್ಡ ಸರ್ಕಸ್ ಮಾಡಿರಬೇಕು ಕೋರ್ಟಲ್ಲಿ. ಅಷ್ಟು ಕಷ್ಟವಾಗಿರುತ್ತೆ, ಈಸಿ ಅಲ್ಲ ಅದು. ಎಲ್ಲನೂ ದಾಖಲೆಗಳನ್ನು ಒದಗಿಸಿ ಇದನ್ನು ಪ್ರೂವ್ ಮಾಡಬೇಕು, ಇಂಥ ಅಂಶಗಳನ್ನೆಲ್ಲ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ. ಹಾಗಾಗಿ ಇವತ್ತಿನ ಮಟ್ಟಿಗೆ, ಇವತ್ತಿನ ಒಂದು ಜನ್ರೇಷನ್ ಮಟ್ಟಿಗೆ, ಅಥವಾ ಇವತ್ತಿನ ಒಂದು ಕಾಲಘಟ್ಟದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ನೀವು ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡು ಅಥವಾ ಅನ್ರಿಜಿಸ್ಟರ್ಡ್ ಸೇಲ್ ಡೀಡ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅಂತ ಪ್ರಾಪರ್ಟಿಗಳನ್ನ ನೀವು ಕೊಂಡ್ಕೋಬಾರ್ದು. ಆದರೆ ಗಮನದಲ್ಲಿರಲಿ, ಈ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ನಮ್ಮ ಸುಪ್ರೀಂ ಕೋರ್ಟು ಈ ರೀತಿಯಾಗಿರುವಂಥ ಒಂದು ಜಡ್ಜ್ಮೆಂಟ್ಗಳನ್ನು ಕೊಡ್ತಾ ಬಂದಿದೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.